ನೋಡ್ತೀನಿ. ಸೊ ನಾವುಗಳು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ಇದು ಎರಡನೆಯ ಭಾಗ. ಇದಕ್ಕಿಂತ ತಾವು ಮೊದಲ ಭಾಗವನ್ನು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಸಜೆಸ್ಟ್ ಮಾಡ್ತೀನಿ, ನೋಡಿ. ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಿಮ್ಮ ಸಮಯವನ್ನು ಹಾಳು ಮಾಡದೆ ನೇರವಾಗಿ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಈಗಾಗಲೇ ನಾನು ಮೊದಲ ಒಂದು ಭಾಗದಲ್ಲಿ 18 ಪ್ರಶ್ನೆಗಳನ್ನು ಮಾಡಿದ್ದೀನಿ, ತಾವುಗಳು ತಪ್ಪದೆ ನೋಡಿ. ಇವತ್ತಿನ ಮೊದಲ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 19. ನಮೋ ನಮೋ ದ್ವಿರುಕ್ತಿ ಇದೆ, ಹಾಗಾದ್ರೆ ಧೀರ ಶೂರ ಅನ್ನೋದು ಏನು? ಆಯ್ಕೆ ಇದ್ದಾವೆ. ಆಯ್ಕೆ 1 ಪುನರುಕ್ತಿ, ಆಯ್ಕೆ 2 ದ್ವಿರುಕ್ತಿ, ಆಯ್ಕೆ 3 ವಿಶೇಷಣ, ಆಯ್ಕೆ 4 ಜೋಡಿ ಪದ. ನೋಡಿ, ನಮೋ ನಮೋ ಅಂತಕ್ಕಂಥದ್ದು ವ್ಯಾಕರಣದಲ್ಲಿ ದ್ವಿರುಕ್ತಿ ಆದ್ರೆ ಧೀರ ಶೂರ ಅಂತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಜೋಡಿ ಪದ ಅಂತ ಹೇಳ್ತಾರೆ. ಪ್ರಶ್ನೆ 20. ಕಟ್ಟ ಕಡೆಗೆ 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 ಮೊತ್ತ ಮೊದಲು ಡ್ಯಾಶ್. ನೋಡೋಣ ಆಯ್ಕೆಗಳೇನಿದೆ ಅಂತ. ಮೊತ್ತ ಮೊದಲು, ಮೊಟ್ಟ ಮೊದಲು, ಮೊತ್ತ ಮೊತ್ತ, ಮೊದಲು ಮೊದಲು. ನೋಡಿ, ಕಟ್ಟ ಕಡೆಗೆ ಅಂತಕ್ಕಂಥ ಶಬ್ದವನ್ನ ಕಡೆಗೆ ಕಡೆಗೆ ಅಂತ ಬಿಡಿಸಿ ಬರೆದಿದ್ದಾರೆ. ಹಾಗಾದ್ರೆ ಮೊತ್ತ ಮೊದಲು ಅಂತಕ್ಕಂಥ ಶಬ್ದವನ್ನ ಹೇಗೆ ಬರಲಿಕ್ಕೆ ಅವಕಾಶ ಇದೆ? ಎಸ್, ಅದರ ಉತ್ತರ ಇದೆ ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 4 ಮೊದಲು ಮೊದಲು ಅಂತ ಬರೀಬಹುದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 21. ವರ್ತಮಾನ ಕಾಲದ ಉತ್ತಮ ಪುರುಷಕ್ಕೆ ಉದಾಹರಣೆ ತಿನ್ನುತ್ತೇನೆ. ನೋಡಿ, ವರ್ತಮಾನ ಕಾಲದ ಉತ್ತಮ ಪುರುಷಕ್ಕೆ ಉದಾಹರಣೆ ತಿನ್ನುತ್ತೇನೆ. ಹಾಗಾದ್ರೆ ಭೂತಕಾಲದಲ್ಲಿ ಉತ್ತಮ ಪುರುಷಕ್ಕೆ ಡ್ಯಾಶ್. ಆಯ್ಕೆ ನೋಡೋಣ. ಆಯ್ಕೆ 1 ತಿನ್ನು, ಆಯ್ಕೆ 2 ತಿಂದೇನು, ಆಯ್ಕೆ 3 ತಿನ್ನುವೆನು, ಆಯ್ಕೆ 4 ತಿಂದೆ. ವರ್ತಮಾನ ಕಾಲದ ಉತ್ತಮ ಪುರುಷ ತಿನ್ನುತ್ತೇನೆ ಆದ್ರೆ ಭೂತಕಾಲದಲ್ಲಿ ಉತ್ತಮ ಪುರುಷ ಆಯ್ಕೆ ಸಂಖ್ಯೆ 2 ತಿಂದೇನು ಅಂತ ಆಗತ್ತೆ. ಪ್ರಶ್ನೆ 22. ರೀಸೆಂಟ್ ಇಂಗ್ಲಿಷ್ ಪದ ದಿವಾನ್ ಡ್ಯಾಶ್. ರೀಸೆಂಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೊ ಇಂಗ್ಲಿಷ್ ಪದಕ್ಕೆ ಉದಾಹರಣೆ ಆಗಿದೆ. ಹಾಗಾದ್ರೆ ದಿವಾನ್ ಅಂತಕ್ಕಂಥದ್ದು ಇದು ಯಾವ ಪದ? ಆಯ್ಕೆ 1 ಕನ್ನಡ ಪದ, ಆಯ್ಕೆ 2 ಪರ್ಷಿಯನ್ ಪದ, ಆಯ್ಕೆ 3 ಪಾರ್ಸಿ ಪದ, ಆಯ್ಕೆ 4 ಸಂಸ್ಕೃತ ಪದ. ನೋಡಿ, ರೀಸೆಂಟ್ ಇಂಗ್ಲಿಷ್ ಪದ ಆದ್ರೆ ದಿವಾನ್ ಅಂತಕ್ಕಂಥದ್ದು ಪರ್ಷಿಯನ್ ಪದ ಆಗಿದೆ, ಅನ್ಯ ದೇಶೀಯ ಪದಗಳಲ್ಲಿ ಬರ್ತದೆ. ಓಕೆ. ಪ್ರಶ್ನೆ 23. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ನೋಡಿ, ಒಬ್ರು ಏನ್ ಹೇಳ್ತಾರಲ್ಲ ಅದನ್ನೇ ಯಥಾವತ್ತಾಗಿ ಅಂದ್ರೆ ಹೇಗಿದೆಯೋ ಹಾಗೆ ಆಸ್ ಇಟ್ ಈಸ್ ಬರೀಲಿಕ್ಕೆ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀವಿ? ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ ಚಿಹ್ನೆ, ಆಯ್ಕೆ 3 ವಾಕ್ಯವೇಷ್ಟನ ಚಿಹ್ನೆ, ಆಯ್ಕೆ 4 ಉದ್ಧರಣ ಚಿಹ್ನೆ. ಒಬ್ರು ಹೇಳಿರ್ತಕ್ಕಂಥ ಮಾತನ್ನ ಯಥಾವತ್ತಾಗಿ ಬರೀಲಿಕ್ಕೆ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸ್ತಾರೆ. ಆಯ್ಕೆ 4 ಉದ್ಧರಣ ಚಿಹ್ನೆ ಸರಿ ಉತ್ತರ ಇತ್ತು. ಪ್ರಶ್ನೆ 24. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ, ಯಾವುದಾದ್ರೂ ಒಂದು ವಿಷಯದ ವಿವರಣೆ ಮುಂದೆ ಹೀಗೆ ಇದೆ ಅಂತಕ್ಕಂಥ ತೋರಿಸ್ಲಿಕ್ಕೆ ಸೊ ಯಾವ ಚಿಹ್ನೆಯನ್ನ ಬಳಸ್ತಾರೆ ನೋಡೋಣ. ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ವಿವರಣಾತ್ಮಕ ಚಿಹ್ನೆ, ಆಯ್ಕೆ 4 ಉದ್ಧರಣ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ತೋರಿಸ್ಲಿಕ್ಕೆ ಸೊ ವಿವರಣಾತ್ಮಕ ಚಿಹ್ನೆಯನ್ನ ಏನ್ ಮಾಡ್ತಾರೆಪ್ಪ ಅಂತಂದ್ರೆ ಬಳಸ್ತಾರೆ. ಮುಂದಿನ ಪ್ರಶ್ನೆ ಇದೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಈ ವಾಕ್ಯದಲ್ಲಿ ಪೂರ್ಣ ವಿರಾಮವನ್ನ ಕಡೆಗೆ ಬಳಸಿದ್ದಾರೆ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಹಾಗಾದ್ರೆ ದಾಶರಥಿ ಯಾರು? ಸೊ ಈ ವಾಕ್ಯದಲ್ಲಿ ಯಾವ ಚಿಹ್ನೆಯನ್ನ ಬಳಕೆ ಆಗಿದೆ? ಆಯ್ಕೆ 1 ಪೂರ್ಣ ವಿರಾಮ, ಆಯ್ಕೆ 2 ಭಾವಸೂಚಕ, ಆಯ್ಕೆ 3 ವಿವರಣಾತ್ಮಕ, ಆಯ್ಕೆ 4 ಪ್ರಶ್ನಾರ್ಥಕ. ದಾಶರಥಿ ಯಾರು ಅಂತಕ್ಕಂಥ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಲೇಖನ ಚಿಹ್ನೆ ಆಯ್ಕೆ 4 ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳ್ತಾರೆ. ಪ್ರಶ್ನೆ 26. ವಾಕ್ಯವು ಇವುಗಳ ಸಮೂಹ ಎಂದೆನಿಸಿದೆ. ಒಂದು ವಾಕ್ಯ ಅನ್ಬೇಕಾದ್ರೆ ಅದು ಏನೆಲ್ಲ ಒಳಗೊಂಡಿರ್ತದ, ಯಾವುದರ ಸಮೂಹ ಅದು ಆಗಿದೆ ಅಂತ ಹೇಳಬೇಕು. ನೋಡೋಣ. ಆಯ್ಕೆ 1 ಕರ್ತೃ, ಆಯ್ಕೆ 2 ಕರ್ಮ, ಆಯ್ಕೆ 3 ಕ್ರಿಯಾಪದ, ಆಯ್ಕೆ 4 ಮೇಲಿನ ಎಲ್ಲವೂ. ನೋಡಿ, ಒಂದು ವಾಕ್ಯ ಏನನ್ನ ಹೊಂದಿರ್ತದಪ್ಪ ಅಂತಂದ್ರೆ ಅದು ಕರ್ತೃ ಕರ್ಮ ಕ್ರಿಯಾಪದ ಅಂದ್ರೆ ಸೊ ಮೇಲಿನ ಎಲ್ಲವೂ ಅಂತಕ್ಕಂಥ ಆಯ್ಕೆ ಇದಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಎಸ್. ಮುಂದಿನ ಪ್ರಶ್ನೆ ಸಂಖ್ಯೆ 28 ಇದೆ ನೋಡಿ. ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಗೆ ಏನಂತ ಕರೀತಾರೆ? ಒಂದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಪದಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿರ್ತಕ್ಕಂಥ ಕ್ರಮವನ್ನ ಏನಂತಾರೆ? ಆಯ್ಕೆ 1 ಅಕ್ಷರ, ಆಯ್ಕೆ 2 ಧ್ವನಿ, ಆಯ್ಕೆ 3
ವಾಕ್ಯ. ಆಯ್ಕೆ 4 ಪದಪುಂಜ. ನೋಡಿ, ಒಂದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಪದಗಳ ವ್ಯವಸ್ಥಿತ ಜೋಡಣೆಗೆ ವ್ಯಾಕರಣದಲ್ಲಿ ವಾಕ್ಯ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 29. ನೋಡಿ, ಕರ್ತೃ ಕರ್ಮಪದ ಅಥವಾ ಕ್ರಿಯಾಪದ ಇಲ್ಲದಿರುವ ವಾಕ್ಯಕ್ಕೆ ಹೀಗೆಂತಾರೆ. ಆ ವಾಕ್ಯದಲ್ಲಿ ಕರ್ತೃ ಇರೋದಿಲ್ಲ, ಅಥವಾ ಕರ್ಮಪದನೂ ಇರೋದಿಲ್ಲ, ಅಥವಾ ಕ್ರಿಯಾಪದನೂ ಇರೋದಿಲ್ಲ. ಇಂಥ ವಾಕ್ಯಕ್ಕೆ ಏನಂತ ಕರೀತಾರೆ ವ್ಯಾಕರಣದಲ್ಲಿ? ನೋಡೋಣ. ಆಯ್ಕೆ 1 ಇದೆ ನಿರರ್ಥಕ ವಾಕ್ಯ. ಆಯ್ಕೆ 2 ಅರ್ಥಪೂರ್ಣ ವಾಕ್ಯ. ಆಯ್ಕೆ 3 ಆದ್ಯಯುಕ್ತ ವಾಕ್ಯ. ಆಯ್ಕೆ 4 ಆದ್ಯಾಹಾರಯುಕ್ತ ವಾಕ್ಯ. ಯಾವ ವಾಕ್ಯದಲ್ಲಿ ಕರ್ತೃ ಅಥವಾ ಕರ್ಮಪದ ಅಥವಾ ಕ್ರಿಯಾಪದ ಇರೋದಿಲ್ಲಲ್ಲ, ಆ ವಾಕ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಆದ್ಯಾಹಾರಯುಕ್ತ ವಾಕ್ಯ ಅಂತ ಕರೀತಾರೆ. ಪ್ರಶ್ನೆ 30. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಇದು ಈ ವಿಧದ ವಾಕ್ಯಕ್ಕೆ ಒಂದು ಉದಾಹರಣೆ ಆಗಿದೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಅಂತಕ್ಕಂಥ ವಾಕ್ಯ ಯಾವ ಪ್ರಕಾರದ ಯಾವ ವಿಧದ ವಾಕ್ಯಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ ಇದೆ. ಆಯ್ಕೆ 1 ನಿರರ್ಥಕ ವಾಕ್ಯ. ಆಯ್ಕೆ 2 ಸಾಮಾನ್ಯ ವಾಕ್ಯ. ಆಯ್ಕೆ 3 ಸಂಯೋಜಿತ ವಾಕ್ಯ. ಆಯ್ಕೆ 4 ಆದ್ಯಾಹಾರಯುಕ್ತ ವಾಕ್ಯ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ನೋಡಿ ಎಷ್ಟು ಸಾಮಾನ್ಯವಾಗಿದೆಯಲ್ಲ. ಸೊ ಅದುವೇ ಉತ್ತರನೂ ಇತ್ತು, ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗಿತ್ತು. ಸೊ ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 31. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯ ಯಾವುದಾಗಿರ್ತದೆ? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನವಾಗಿರ್ತಕ್ಕಂಥ ವಾಕ್ಯಕ್ಕೆ ಅಧೀನವಾಗಿರ್ತವೆ, ಅದ್ರ ಒಳಗಡೆನೆ ಬರ್ತವೆ. ಹಾಗಾದ್ರೆ ಇದು ಯಾವ ಪ್ರಕಾರದ ವಾಕ್ಯಕ್ಕೆ ಒಂದು ಉದಾಹರಣೆ ಆಯಿತು? ನೋಡೋಣ. ಆಯ್ಕೆ 1 ಮಿಶ್ರ ವಾಕ್ಯ. ಆಯ್ಕೆ 2 ಸಾಮಾನ್ಯ ವಾಕ್ಯ. ಆಯ್ಕೆ 3 ಸಂಯೋಜಿತ ವಾಕ್ಯ. ಆಯ್ಕೆ 4 ಪ್ರಧಾನ ಅಧೀನ ವಾಕ್ಯ. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದರ ಒಳಗಡೆ ಬರ್ತಾ ಇದ್ರೆ ಅದನ್ನ ಮಿಶ್ರ ವಾಕ್ಯ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ 32 ಬಂತು. ಬೆಟ್ಟದಾವರೆ ತತ್ಪುರುಷ ಸಮಾಸ. ಹಾಗಾದ್ರೆ ಇಮ್ಮಾವು ಅಂತಕ್ಕಂಥದ್ದು ಯಾವ ಸಮಾಸ? ಬೆಟ್ಟದಾವರೆ ತತ್ಪುರುಷ ಸಮಾಸ ಆದ್ರೆ ಇಮ್ಮಾವು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ? ಆಯ್ಕೆ 1 ದ್ವಿಗು ಸಮಾಸ. ಆಯ್ಕೆ 2 ಕರ್ಮಧಾರಯ ಸಮಾಸ. ಆಯ್ಕೆ 3 ಗಮಕ ಸಮಾಸ. ಆಯ್ಕೆ 4 ಅಂಶಿ ಸಮಾಸ. ಇಮ್ಮಾವು ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅದು ಆಯ್ಕೆ 2 ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಪ್ರಶ್ನೆ 33. ಸಪ್ತ ಸ್ವರಗಳು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇಲ್ಲಿ ಸಪ್ತ ಸ್ವರಗಳು ಅಂತಕ್ಕಂಥ ಒಂದು ಶಬ್ದ ಕೊಟ್ಟಿದ್ದಾರೆ. ಈ ಶಬ್ದ ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ 1 ದ್ವಿಗು ಸಮಾಸ. ಆಯ್ಕೆ 2 ಕರ್ಮಧಾರಯ ಸಮಾಸ. ಆಯ್ಕೆ 3 ಗಮಕ ಸಮಾಸ. ಆಯ್ಕೆ 4 ಅಂಶಿ ಸಮಾಸ. ಸಪ್ತ ಸ್ವರಗಳು ಈ ಒಂದು ಸಮಾಸ ಪದದ ಮೊದಲ ಪದ ಏನಾಗದಪ್ಪ ಅಂದ್ರೆ ಸಂಖ್ಯಾ ಸೂಚಕ. ಸಪ್ತ ಅಂದ್ರೆ 7 ಸೊ ಅದಕ್ಕಾಗಿ ಇದನ್ನು ನಾವೇನಂತೀವಿ? ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಕರಿತೀವಿ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದರೆ ಆ ಸಮಾಸವೇ ದ್ವಿಗು ಸಮಾಸ ಆಗಿರ್ತದೆ. ಆಯ್ಕೆ 1 ದ್ವಿಗು ಸಮಾಸ ಸಪ್ತ ಸ್ವರಕ್ಕೆ ಉದಾಹರಣೆ ಆಗಿತ್ತು. ಪ್ರಶ್ನೆ ಸಂಖ್ಯೆ 34. ಹೊಸಗನ್ನಡ ಈ ಸಮಾಸಕ್ಕೆ ಉದಾಹರಣೆ. ನೋಡಿ, ಹೊಸಗನ್ನಡ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಆಯ್ಕೆ 1 ದ್ವಿಗು ಸಮಾಸ. ಆಯ್ಕೆ 2 ಕರ್ಮಧಾರಯ ಸಮಾಸ. ಆಯ್ಕೆ 3 ಗಮಕ ಸಮಾಸ. ಆಯ್ಕೆ 4 ಅಂಶಿ ಸಮಾಸ. ಹೊಸಗನ್ನಡ ಅಂತಕ್ಕಂಥ ಶಬ್ದ ಅದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾದ್ರೆ ಹೊಸಗನ್ನಡ ಪದವನ್ನ ಬಿಡಿಸಿ ಬರೆದು ನೀವೇನ್ ಮಾಡಬೇಕು? ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಅನ್ನ ಮಾಡಬೇಕು. ನೋಡೋಣ ಎಷ್ಟು ಜನ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀರಾ ಅಂತಕ್ಕಂಥ ನಾನು ಕಮೆಂಟ್ ಸೆಷನ್ ಅಲ್ಲಿ ಓದ್ತೀನಿ. ಹೊಸಗನ್ನಡ ಈ ಸಮಾಸ ಪದವನ್ನ ಬಿಡಿಸಿ ಬರೆಯಿರಿ, ವಿಗ್ರಹ ವಾಕ್ಯವನ್ನ ಮಾಡಿ ತಾವುಗಳು ಕಮೆಂಟ್ ಸೆಷನ್ ನಲ್ಲಿ ಪಿನ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 35. ಚಕ್ರಪಾಣಿ ಬಹುರ್ವೀಹಿ ಸಮಾಸ. ಹಾಗಾದ್ರೆ ಕರಿ ತುರಗರತ ಅಂತಕ್ಕಂಥದ್ದು ಯಾವ ಸಮಾಸ? ನೋಡಿ, ಚಕ್ರಪಾಣಿ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಆದ್ರೆ ಕರಿ ತುರಗರತ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಹಾಗಾದ್ರೆ ಚಕ್ರಪಾಣಿ ಅಂದ್ರೆ ಯಾರು? ಎಸ್, ಚಕ್ರಪಾಣಿ ಅಂದ್ರೆ ವಿಷ್ಣುಗೆ ಅಂತ ಕರೀತಾರೆ. ಅಂದ್ರೆ ಈ ಸಮಾಸದಲ್ಲಿ ಅನ್ಯ ಪದ ಬೇರೊಂದು ಪದ ಏನಾಗ್ತದಪ್ಪ ಅಂದ್ರೆ ಪ್ರಧಾನವಾಗಿರ್ತದೆ ಬಹುರ್ವೀಹಿ ಸಮಾಸದಲ್ಲಿ. ಚಕ್ರಪಾಣಿ ಅಂದ್ರೆ ವಿಷ್ಣು, ಸೊ ಇದು ಬಹುರ್ವೀಹಿ ಸಮಾಸ ಆಯ್ತು. ಹಾಗಾದ್ರೆ ಕರಿ ತುರಗರತ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಎಸ್, ಅದು ಇತ್ತು. ಆಯ್ಕೆ ನೋಡೋಣ. ಆಯ್ಕೆ 1 ದ್ವಿಗು ಸಮಾಸ. ಆಯ್ಕೆ 2 ಕರ್ಮಧಾರಯ ಸಮಾಸ. ಆಯ್ಕೆ 3 ದ್ವಂದ್ವ ಸಮಾಸ. ಆಯ್ಕೆ 4
ಅಂಶಿ ಸಮಾಸ. ಸೊ ಕರಿ ತುರಗರತ ಅಂತಕ್ಕಂಥ ಶಬ್ದ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನು ಬಿಡಿಸಿ ಬರೆದಾಗ ಹೇಗಾಗ್ತದಪ್ಪ ಅಂತಂದ್ರೆ ಎಸ್ ತಮಗೂ ಕೂಡ ಗೊತ್ತಿರ್ಬೋದು, ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿ ತುರಗ ರಥ ಅಂತ ಹೇಳ್ತಾರೆ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಎಸ್ ಮುಂದಿನ ಪ್ರಶ್ನೆನೂ ಬಂತು. ಏನಿದೆ ಇದು? ಎಸ್ ಪ್ರಶ್ನೆ ಸಂಖ್ಯೆ 36 ಬಂತು. ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸ ಆಗಿದೆ. ಓಕೆ, ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾದರೆ ಆಕಲ್ಲು ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಮೈ ಮುಚ್ಚು ಅಂತಕ್ಕಂಥದ್ದು ಕ್ರಿಯಾ ಸಮಾಸ. ಇದನ್ನ ಬಿಡಿಸಿ ಬರೆದಾಗ ತಮಗೆ ಗೊತ್ತೇ ಇರಬಹುದು, ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು, ಅಲ್ಲಿ ಮುಚ್ಚತಕ್ಕಂಥ ಕ್ರಿಯೆ ನಡೆದಿದೆ. ಓಕೆ ತಾನೇ? ಎಸ್. ಸೊ ಹಾಗಾದ್ರೆ ಆಕಲ್ಲು ಅಂತಕ್ಕಂಥ ಶಬ್ದವನ್ನ ನಮಗೆ ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಆಯ್ಕೆಗಳು ಬಂದಿದ್ದಾವೆ. ಆಯ್ಕೆ 1 ಅದು ದ್ವಿಗು ಸಮಾಸನ, ಅಥವಾ ಆಯ್ಕೆ 2 ಗಮಕ ಸಮಾಸ, ಆಯ್ಕೆ 3 ದ್ವಂದ್ವ ಸಮಾಸ, ಆಯ್ಕೆ 4 ಅಂಶಿ ಸಮಾಸ. ನೋಡಿ, ಆಕಲ್ಲು ಅಂತಕ್ಕಂಥ ಶಬ್ದ ಏನದಪ್ಪ ಅಂದ್ರೆ ಅದು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನ ಬಿಡಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ಅದು ಪ್ಲಸ್ ಕಲ್ಲು, ಆ ಕಲ್ಲು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ನಿಮ್ಮ ಸಮಯವನ್ನ ಅಪವ್ಯಯ ಮಾಡದೆ ನಾನೇನು ಮಾಡಿದ್ದೇನಪ್ಪ ಅಂದರೆ ವ್ಯಾಕರಣದಲ್ಲಿ ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ. ಸೊ ಒಟ್ಟು 5 ಭಾಗದಲ್ಲಿ ವ್ಯಾಕರಣದ ವಿಡಿಯೋಗಳಿದ್ದಾವೆ. ಒಟ್ಟು 100 ಪ್ರಶ್ನೆಗಳನ್ನು ನಿಮಗೆ ವ್ಯಾಕರಣದಲ್ಲಿ ಮಾಡಿಸ್ಬೇಕಂತ ಗುರಿ ನನ್ನದಾಗಿದೆ. ನೋಡುವ ಎಷ್ಟು ವ್ಯಾಕರಣದಲ್ಲಿ ಪ್ರಶ್ನೆಗಳಾಗ್ತವೆ ಅನ್ನೋದನ್ನು ನೋಡಿಕೊಂಡು ಮೊದಲ ಪಾಠದಿಂದ ನಾವೇನು ಮಾಡೋಣಪ್ಪ ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಮಗೇನಾಗಬೇಕಾಗಿದೆ? ಪಾಠ ಡೀಟೇಲ್ ಆಗಿ ಬೇಕು, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಾಲಿಟಿ ಕ್ವಶನ್ಸ್ಗಳು ಬೇಕು. ಸುಮ್ಮನೆ ಎಲ್ಲಾದರೂ ಒಂದು PDF ಇದ್ದರೆ ಅದನ್ನು ತೋರಿಸುವಂಥದ್ದಲ್ಲ. ಆ ಪ್ರಶ್ನೆಗಳನ್ನು ಸಬ್ಜೆಕ್ಟ್ ಟೀಚರ್ಗಳಿಂದ ರಚನೆ ಆಗಬೇಕು, ಅವುಗಳನ್ನು ನಿಮ್ಮ ಮುಂದಿರಬೇಕು. ನೀವು ವಿಡಿಯೋವನ್ನು ನೋಡಿದರೆ ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಜ್ಞಾನಾರ್ಜನೆ ಆಗಬೇಕು, ಅನುಕೂಲ ಆಗಬೇಕಂತಕ್ಕಂಥ ಉದ್ದೇಶ ನಮ್ಮದಿದೆ. ಅದರ ಒಂದು ನಿಟ್ಟಿನಲ್ಲಿ ನಾವುಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ನಾನಷ್ಟೇ ಅಲ್ಲ, ಸೊ ಹೋಲ್ ಆಗಿರ್ತಕ್ಕಂಥ ಒಂದು ಟೀಮೇ ಕೆಲಸ ಮಾಡ್ತಾ ಇದೆ. ಅವರು ಪ್ರಶ್ನೆಗಳನ್ನು ಕೊಡ್ತಾರೆ, ನಾನು ಪ್ರಶ್ನೆಗಳನ್ನು ಮಾಡೋದು. ಸೊ ಎಲ್ಲ ಒಂದು ನನ್ನ ಗೆಳೆಯರ ಬಳಗನೇ ಇದೆ. ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಭಾಳ ಜನ ನೀವು ಶೇರ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ. ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಲಾಭ ಆಗಲಿ. ಯಾಕಂದರೆ ಈ ಸಿಚುವೇಶನಲ್ಲಿ ಈ ಥರನ ಬಹು ಆಯ್ಕೆ ಪ್ರಶ್ನೆಗಳು ಎಲ್ಲಿ ಸಿಗೋದಿಲ್ಲ. ಲಾಸ್ಟ್ ಸಿಚುವೇಶನಲ್ಲಿ ಸೊ ಸಿಗೋದೇ ಕಠಿಣ ಆಗ್ತವೆ. ಅದಕ್ಕಾಗಿ ನಾವಂತೂ ಖಂಡಿತವಾಗಿ ಎಲ್ಲ ಪಾಠಗಳ ವಿಡಿಯೋಗಳನ್ನು ಕೊಡ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ನಾವು ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಎಂಡ್ ಮಾಡೋದು ನಮಗೆ ಗೊತ್ತಿದೆ. ಸೊ ಪ್ರತಿದಿನ ಈಗ ಕೊಡ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆಯನ್ನು ಬರ್ಬರ್ತಾ ಹೆಚ್ಚು ಮಾಡ್ತೀವಿ. ಆದರೆ ಎಲ್ಲ ಒಂದು ಹೋಲ್ ಸಿಲೆಬಸ್ಸನ್ನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಹೆಚ್ಚು ಜನರು ಲೈಕ್ ಮಾಡಿ, ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.